ಶುಭ ಮಕರ ಲಗ್ನದಲ್ಲಿ ಗರ್ಭಗುಡಿಯನ್ನ ಬಾಲರಾಮನ ಮೂರ್ತಿ ಪ್ರವೇಶ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶಾಸ್ತ್ರೋಕ್ತವಾಗಿ ಅಲ್ಲಿ ಪೂಜಾ ಕೈಂಕರ್ಯಗಳು ಮತ್ತೆ ಗರ್ಭಗುಡಿಯ ಒಳಗೆ ಆರಂಭ ಆಗಿದೆ. ಗರ್ಭಗುಡಿ ಪ್ರವೇಶ ಮಾಡೋಕ್ಕೂ ಮುಂಚೆ ಕೂಡ ಅಲ್ಲಿ ನಿತ್ಯ ನಿರಂತರವಾಗಿ ಹೋಮ ಹವನಗಳನ್ನ ನೆರವೇರಿಸಲಾಗ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಅರವಿಂದ್. ಈಗ ಗರ್ಭಗುಡಿಯ ಪ್ರವೇಶ ಆಗಿದೆ, ಮುಂದಿನ ಶಾಸ್ತ್ರೋಕ್ತವಾದಂತಹ ವಿಧಿವಿಧಾನಗಳು ಯಾವ ರೀತಿ ಜರುಗುತ್ತೆ ಅಲ್ಲಿ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಎಸ್, ಈಗಷ್ಟೇ ಬಂದಿರೋ ಮಾಹಿತಿಯ ಪ್ರಕಾರ ಮಮತಾ, ಗರ್ಭಗುಡಿಯ ಪ್ರವೇಶ ಆಗಿದೆ. ಗರ್ಭಗುಡಿ ಅಂತಂದರೆ ಹೇಗೆ ತಾಯಿಯ ಹೊಟ್ಟೆಯ ಒಳಗೆ ಮಗು ಬೆಳೀತಾ ಇರುತ್ತೆ, ಅದನ್ನು ಗರ್ಭ ಅಂತ ನಾವು ಕರಿತೀವಿ. ಅದೇ ರೀತಿ ಗರ್ಭಗುಡಿ ಇದು ದೇವರ ಸನ್ನಿಧಾನ, ಪರಮಾತ್ಮನ ಸನ್ನಿಧಾನ. ಇನ್ನು ನಿರಂತರವಾಗಿ ಶಾಶ್ವತವಾಗಿ ರಾಮ ಮಂದಿರ ಇರುವ ತನಕವೂ ಕೂಡ ರಾಮನಲ್ಲ ಆ ದೇವರ ಗರ್ಭಗುಡಿಯಲ್ಲಿ ಸ್ಥಾಪಿತವಾಗ್ತಾನೆ. ಅದಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗಿದೆ. ಅಂದರೆ ಕ್ರೇನ್ ಮುಖಾಂತರ ಅದನ್ನು ಯಾವ ರೀತಿ ಒಳಗಡೆ ತೊಗೊಂಡು ಹೋದ್ರು ಗರ್ಭಗುಡಿಗೆ ಆ ರೀತಿ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಅಂತ ವಿಶೇಷವಾದಂತಹ ಟ್ರಾಲಿ ವ್ಯವಸ್ಥೆಯನ್ನು ಮಾಡಿದ್ರು. ಆ ಬೃಹತ್ ವಿಗ್ರಹ ಏನಿದೆ ಅದನ್ನು ತೆಗೆದುಕೊಂಡೋದಕ್ಕೆ ಎಲ್ಲೂ ಕೂಡ ಯಾವುದೇ ಭಂಗ ಬರಬಾರ್ದು, ಚ್ಯುತಿ ಆಗಬಾರ್ದು, ಒಂದು ಚೂರು ಮುಕ್ಕಾಗಬಾರ್ದು. ಅಷ್ಟು ಸೇಫ್ ಆಗಿ ಈಗ ರಾಮಲಲ್ಲ ಮೂರ್ತಿಯನ್ನು ಗರ್ಭಗುಡಿಯ ಒಳಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಈಗಾಗಲೇ ಆ ಗರ್ಭಗುಡಿಯ ಪ್ರವೇಶಕ್ಕೂ ಮೊದಲು, ಗೃಹ ಪ್ರವೇಶಕ್ಕೂ ಮೊದಲು ಏನೇನು ಯಜ್ಞ ಅನ್ನೋದಕ್ಕಿಂತ ಹೋಮಗಳನ್ನ ಮಾಡ್ತಾರಲ್ಲ, ಅದೇ ರೀತಿ ಹೋಮಗಳು ಈಗ ನಿರಂತರವಾಗಿ ಅಲ್ಲಿ ನಡೀತಾನೆ ಇದೆ. ಜೊತೆಗೆ ಪಂಚಭೂತಗಳನ್ನು ತೃಪ್ತಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಡೆದಂತಹ ಹೋಮಗಳು ಮತ್ತು ಯಜ್ಞ ಯಾಗಾದಿಗಳು ನಿರಂತರವಾಗಿ ಯಾವತ್ತೂ ಕೂಡ ಅಗ್ನಿಕುಂಡ ಆರಲೇಬಾರದು. ಆ ರೀತಿಯಲ್ಲಿ 22ನೇ ತಾರೀಕು ತನಕ ಸಂಪೂರ್ಣವಾಗಿ ಆ ಕೆಲಸವನ್ನು ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಈ ರಾಮ ಜನ್ಮಭೂಮಿ ಟ್ರಸ್ಟ್ನ ಸದಸ್ಯರು ಯಾರ್ಯಾರಿದ್ದಾರೆ ಅವರು, ಮತ್ತು ಟ್ರಸ್ಟ್ನ ಯಜಮಾನ್, ಹಾಗೆಯೇ ಧರ್ಮದರ್ಶಿಗಳಾಗಿರ್ತಕ್ಕಂಥ ಪೇಜಾವರ ಶ್ರೀಗಳು, ಹಾಗೆಯೇ ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂಥ ಅರುಣ್, ಎಲ್ಲರ ಸಮ್ಮುಖದಲ್ಲಿ, ಅವರೆಲ್ಲರ ಸಮ್ಮುಖದಲ್ಲಿ ಈಗ ಗರ್ಭಗುಡಿ ಪ್ರವೇಶವಾಗಿದೆ. ಈಗ ಪ್ರತಿಯೊಬ್ಬರ ಸಮ್ಮುಖದಲ್ಲಿ ಅದನ್ನು ಕೂರಿಸುವಂತಹ ಕೆಲಸ, ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಆ ಬೇಸ್ ಹೇಗಿರಬೇಕು, ಪಾಣಿಪೀಠಕ್ಕೆ ಸರಿಯಾಗಿ ಯಾವ ರೀತಿ ಕೂರಬೇಕು, ಭದ್ರವಾಗಿ ಯಾವ ರೀತಿ ಅದು ನಿಂತ್ಕೋಬೇಕು, ಇದೆಲ್ಲವನ್ನ ಕೂಡ ಆ ಎಲ್ಲರ ಮುಂಭಾಗದಲ್ಲಿ ಅದನ್ನು ಮಾಡ್ತಾರೆ. ನಿಮಗೆ ಒಂದು ಕಡೆ ಶಾಸ್ತ್ರೋಕ್ತವಾದ ಪೂಜೆ ಪುನಸ್ಕಾರಗಳು, ಮತ್ತೊಂದು ಕಡೆ ಇವರೆಲ್ಲರ ಸಮ್ಮುಖದಲ್ಲಿ ಅದು ದೇವರ ಪ್ರತಿಷ್ಠಾಪನೆ, ವಿಗ್ರಹದ ಪ್ರತಿಷ್ಠಾಪನೆ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ತಂತ್ರಜ್ಞಾನದ ಮುಖಾಂತರ ಮಾಡ್ತಾರೆ. ಆ ಕೆಲಸ ಕಾರ್ಯಗಳು ಇನ್ನಷ್ಟೇ ಶುರುವಾಗುತ್ತೆ. ಮಮತಾ, ರೈಟ್, ಧನ್ಯವಾದ ಅರವಿಂದ್ ತಮ್ಮ ಮಾಹಿತಿಗಾಗಿ. 5 ವರ್ಷದ ಬಾಲರಾಮ ನಿಂತಿರೋ ಭಂಗಿಯಲ್ಲಿರುವಂತಹ ವಿಗ್ರಹ ಸದ್ಯಕ್ಕೆ ಗರ್ಭಗುಡಿಯನ್ನ ಪ್ರವೇಶ ಮಾಡಿದೆ.